ಹಲೋ ಫ್ರೆಂಡ್ಸ್, ಮತ್ತು ನಿಮಗೆಲ್ಲ ಸುಮಾ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಇರುತ್ತೆ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಕಪ್ ಅನ್ನ, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್, ಚಿಟಿಕೆ ಅಡುಗೆ ಸೋಡಾ. ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಗೆದುಕೊಂಡ 1 ಕಪ್ ಅನ್ನವನ್ನು ಹಾಕಿ ನಂತರ ತೆಗೆದುಕೊಂಡ ಬೆಲ್ಲವನ್ನು ಹಾಕೋಣ. ಇದನ್ನು ನುಣ್ಣಗೆ ರುಬ್ಬಿ ನಂತರ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇನ್ನರ್ಧ ಎತ್ತಿಟ್ಕೊಳ್ಳೋಣ. ನಂತರ ಮತ್ತೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಸಹ ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಆಗಿದೆ, ನುಣ್ಣಗಾಗಿದೆ. ಈ ಹಂತದಲ್ಲಿ ಅಡುಗೆ ಸೋಡಾ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ರುಚಿಗೆ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಬೋಂಡ ಆಕಾರದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಬಿಟ್ಕೊಳ್ಳೋಣ. ನಿಧಾನವಾಗಿ ಸಣ್ಣ ಸಣ್ಣ ಉಂಡೆಗಳ ಥರ ಬಿಟ್ಕೊಳ್ಳಿ. ಬೆಣ್ಣೆ, ತುಪ್ಪ, ಸಕ್ಕರೆ ಇದ್ಯಾವುದು ಇಲ್ಲದೆ ಇರೋ ಥರ ಇದನ್ನು ರೆಡಿ ಮಾಡ್ಕೋಬೋದು. ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ. ಇವಾಗ 2 ಸೈಡ್ ಬೆಂದಿದೆ. ಇವಾಗ ನೋಡಿ ಹೊಂಬಣ್ಣಕ್ಕೆ ಬಂದಿದೆ. ಈ ಟೈಮಲ್ಲಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನಂತರ ಇನ್ನೊಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಸ್ವೀಟಾಗಿ ಸಾಫ್ಟಾಗಿಯೂ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟು ಮಾಡಿ. ಅನ್ನ, ಗೋಧಿ ಹಿಟ್ಟು ಹಾಗೆ ಅಡುಗೆ ಸೋಡಾ ಹಾಕಿರುತ್ತೇವಲ್ವ, ಹಾಗಾಗಿ ಸಾಫ್ಟಾಗಿರುತ್ತೆ. ನೋಡಿ ಇವಾಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. 2 ಸೈಡ್ ಬಂತು. ಈಗ ನೋಡಿ ಒಂದು ಬೌಲ್ ಅಥವಾ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ದಿಢೀರ್ನೇ ತಯಾರಾಗಿಯೇ ಬಿಡ್ತು. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಇರುತ್ತೆ, ಅದನ್ನು ಒತ್ತಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಇವಾಗ ನೋಡಿ ಇದನ್ನು ಒಂದು ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಒಳಗೆಲ್ಲ ಎಷ್ಟು ಸಾಫ್ಟಾಗಿದೆ, ಚೆನ್ನಾಗಾಗಿದೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು.